ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್. ಇವತ್ತು ಮಂಡೇ, ಹಾಗೆ ಇವಾಗ ಟೈಮ್ ಒಂದು 9 o'clock ಆಗ್ತಾ ಬಂತು. ಆಫೀಸಿಗೆ ರೆಡಿಯಾಗಿದ್ದೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಸೇಮಿಗಿಟ್ಟನ್ನು ಮಾಡ್ಕೊಂಡಿದ್ವಿ ಆಯಿತಾ. ಅಂದರೆ ನಿನ್ನೆ ನೈಟೇ ಮಾಡ್ಕೊಂಡಿದ್ವಿ. ಹಾಗೆ ಇವತ್ತು ಮೊದಲಿಗೆ ಬಾಕ್ಸ್ ಆಗಬೇಕಲ್ವ ಸ್ನ್ಯಾಕ್ಗೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆ ಹಾಕಿ ಕೊಟ್ಟು ಕಳಿಸಿದ್ದೀನಿ. ಹಾಗೆ ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಇವಾಗ ಆಫೀಸಿಗೆ ಹೋಗಬೇಕು. ಹಾಗೆ ಇವತ್ತೊಂದು ಟೈಲರಿಂಗ್ ಮಿಷಿನ್ ತಗೊಂಡ್ಬರ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನೊಂದು ಡಬ್ಬದಲ್ಲಿ ಸೇವಿಂಗ್ಸ್ ಮಾಡಿದ್ದೀನಿ ಗೈಸ್. ಅದು ಎಷ್ಟಿದೆ ಅಂತ ಹೇಳಿ ಇವತ್ತು ತಗೊಳ್ಬೇಕು ಬೇಡವೋ ಅಂತ ಹೇಳ್ಬಿಟ್ಟು ಡಿಸಿಷನ್ ಮಾಡಬೇಕಷ್ಟೇ. ಬಿಕಾಸ್ ಅದರಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. ತುಂಬ ಕಮ್ಮಿ ಇದೆ ಆ ಒಂದು ಬಾಕ್ಸಲ್ಲಿ. 12,000 ಏನೋ ಆಗುತ್ತೆ ಆಯಿತಾ, ಮೋಟರ್ ಇರುವಂತಹ ಮಿಷಿನಿಗೆ. ಸೊ ಅದಕ್ಕೋಸ್ಕರ ನೋಡಬೇಕು ಅದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಗೈಸ್, ಇವಾಗ ಅದನ್ನು ಓಪನ್ ಮಾಡುವ ಆಯಿತಾ. ಇನ್ ಕೇಸ್ 12,000 ಇದ್ದರೆ ಇವತ್ತೇ ಮಿಷಿನ್ ತರುವ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋ ಏನಾಗುತ್ತೆ ಅಂತ ಆಯಿತಾ ಗೈಸ್. ಬನ್ನಿ ಇವಾಗ ಬಾಕ್ಸನ್ನು ಓಪನ್ ಮಾಡುವ. ಇಲ್ಲಿ ನೋಡಿ ಗೈಸ್, ಈ ಒಂದು ಡಬ್ಬದಲ್ಲಿ ಹಾಕಿದ್ದೀನಿ. ಎಷ್ಟು ಅಮೌಂಟ್ ಇದೆ ಅಂತ ಗೊತ್ತಿಲ್ಲ. ಐ ಥಿಂಕ್ 12,000 ಇಲ್ಲ ಅಂತ ಅನಿಸುತ್ತೆ. ಇದ್ರೆ ಚಾನ್ಸ್ ಆಯಿತಾ, ಇದ್ರೆ ಇವತ್ತು ಮಿಷಿನ್ ತರಲಿಕ್ಕಿದೆ. ಬಾರಿ ಎಷ್ಟುಂಟು ವಯಸ್ಸು, ಚೂರಿಗೆ ಸರಿ ಇಲ್ವಾ ಅಂತ. ನನಗೆ ಭಾರಿ ಖುಷಿ ಆಯ್ತು ಈಗ ಓಪನ್ ಮಾಡೋದಲ್ಲ. ಗಟ್ಟಿ 9 ಗಂಟೆ 10 ನಿಮಿಷ ಆಯಿತು. ಸೊ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಟ್ಲೀಸ್ಟ್ 12,000 ಇದ್ರೆ ನನ್ನ ಚಾನ್ಸ್ ಆಯ್ತು ಗೈಸ್. ಫುಲ್ ಇದೆ ಇಲ್ಲ ಗೈಸ್. ನೋಡಿ ಗೈಸ್, ಇಷ್ಟೇ ಇರೋದು. ನನಗೆ ಡೌಟ್ ಇದ್ರಲ್ಲಿ 12,000 ಇಲ್ಲ ಅಂತ. $2,000. ಇಷ್ಟೇ ಇರೋದು ವಯಸ್ಸು. 10,000 ಉಂಟು. ಕೊಡಿಲೇ ಒಂದು. ಇಷ್ಟುಂಟು ಗೈಸ್ ಅಮೌಂಟು. ಜಸ್ಟ್ 10,000 ರೂಪಾಯಿ ಉಂಟು ಆಯ್ತು. 1000 ಅಷ್ಟೇ ಇರೋದಾಯ್ತು. ಅಂದರೆ ನಾನು ಜಾಸ್ತಿ ಹಾಕಿಲ್ಲ ಅಮೌಂಟು. ಸೊ ಹಾಗೆ ಈ 10,000ಗೆ 2,000 ಹತ್ರ ಬೇರೆ ಇದೆ. ಇವತ್ತು ತರಬೇಕು, ಏನು ಬೇಕಾದ್ರೆ ಆಗಲಿ. ಮತ್ತೆ ಆದರೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಆಯ್ತಾ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್. ಲೈಟ್ ಇಲ್ಲ ಗೈಸ್. ಇವಾಗ ಟೈಮ್ 2 ಗಂಟೆ ಆಯ್ತಾಯಿತು. ಸೊ ಬೆಳ್ತಂಗಡಿಗೆ ಹೋಗಿದ್ದೆ ಮಿಷಿನ್ ತರೋದಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಫಿಟ್ಟಿಂಗ್ ಮಾಡೋದಕ್ಕೆ 4 ಗಂಟೆ ಬೇಕಾಗುತ್ತೆ. ಸೊ ಒಂದು 5:15 ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದೀನಿ. ನೋಡಿ, ರೊಟ್ಟಿ ಕಾವಲಿ ತೊಗೊಬಂದೆ ಗೈಸ್. ಇವಾಗ ಊಟ ಮಾಡಿ ಸೀದಾ ಆಫೀಸಿಗೆ ಹೋಗ್ಬೇಕು ಆಯಿತಾ. ಸೊ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್. ನೋಡಿ ಗೈಸ್, ಇದೇ ರೊಟ್ಟಿ ಕಾವಲಿ. ಇದಕ್ಕೆ 240 ಆಯಿತಾ. ಹಲೋ ಗಾಯ್ಸ್, ಇವತ್ತು ಫ್ರೈಡೇ ಆ್ಯಂಡ್ ಮೊನ್ನೆ ಮಂಡೇ ವ್ಲಾಗನ್ನು ಮಾಡಿದ್ದೆ. ಬಟ್ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಮೊನ್ನೆ ಟೈಲರಿಂಗ್ ಮಿಷಿನ್ ತರಬೇಕು ಅಂತ ಹೇಳಿ ಹೋಗಿದ್ದೆ ಅಲ್ವಾ. 5:00 ಬನ್ನಿ ಅಂತ ಹೇಳಿದರು. ಮತ್ತು ವಾಪಸ್ ಕಾಲ್ ಮಾಡಿದಾಗ 6:30 ಆಗ್ಬೋದು ಅಂತ ಹೇಳಿದರು ಆಯಿತಾ. ಸೊ ಅದಕ್ಕೋಸ್ಕರ ಮತ್ತೆ ಅಷ್ಟೊತ್ತಿಗೆ ಹೋದರೆ ಮನೆಗೆ ಬರೋಷ್ಟರಲ್ಲಿ ಕತ್ಲೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಶುಕ್ರವಾರ ಬರ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಹೋಗಬೇಕು. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡಿರಬೇಕು ಮಧ್ಯಾಹ್ನ ಬರ್ತೀನಿ ಅಂತ. ಅಂದರೆ ಇವಾಗ ಆಫೀಸಿಗೆ ಹೋಗ್ತಾ ಇದ್ದೀನಿ. ಆಫೀಸಿಂದ
ಒಂದು 12 ಗಂಟೆ ಅಷ್ಟೊತ್ತಿಗೆ ಹೋಗಿ ತಗೊಬಂದು ಮನೇಲಿ ಇಟ್ಟು ಮತ್ತೆ ವಾಪಸ್ ಆಫೀಸಿಗೆ ಹೋಗುವ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಸ್ಟೋರಿಗೆ ಕೂಡ ಹೋಗ್ಬೇಕಂದ್ರೆ ರೇಷನ್ ತರಲಿಕ್ಕೆ. ಫಸ್ಟ್ ಅಲ್ಲಿಗೆ ಹೋಗಿ ಅಕ್ಕಿ ತಗೊಬಂದು ಮನೇಲಿಟ್ಟು ಮತ್ತೆ ಇಲ್ಲಿಗೆ ಹೋಗುವ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತೊಂದು ಸ್ವಲ್ಪ ಮಳೆ ಕಮ್ಮಿ ಅಂತಲ್ಲ, ಮೋಡ ಆಗಿದೆ. ನಿನ್ನೆ ಅಂತೂ ಫುಲ್ ಜೋರು ಮಳೆ ಆಯಿತಾ. ಸೊ ಮೆಷಿನ್ ತರಬೇಕಾದ್ರೆ ಮಳೆ ಇಲ್ಲ ಅಂದರೆ ಸಾಕು. ಚಹಾ ಕುಡ್ದಾ? ಇಲ್ಲೋಡು, ಚಹಾ ಕುಡ್ದಾ? ಎಂತ ತಿಂಡಿ ಅಂತ? ತಿಂಡಿ ಅಂತ ಹೇಳು, ತಿಂಡಿ ಅಂತ. ಎಷ್ಟೊಳ್ಳೆ ಕೆಲಸ ಗೈಸ್ ನೋಡಿ, ಇಷ್ಟೊಳ್ಳೆ ಕೆಲಸ ನನ್ನ ಮಗಂದು. ಅದನ್ನು ವಾಪಸ್ ರಾಶಿ ಹಾಕೋದು, ವಾಪಸ್ ತುಂಬಿಸೋದು, ಇದೇ ಕೆಲಸ ನನ್ನ ಮುದ್ದು ಬಾಬಿಗೆ ಅಲ್ಲಪ್ಪ. ಅಣ್ಣ ಇದ್ರೆ ಕೇಳುದು ಬೇಡ ಇಬ್ರನ್ನು ಅಲ್ಲ. ಅಣ್ಣ ಜೋರಲ್ಲ ಚಿನ್ನ, ಅಣ್ಣ ಅಲ್ಲ ಉಪದ್ರ ಮಾಡೋದು. ನೀವು ಗುಡ್ಡು ಬಾಬಲ್ಲ, ಮಾತಾಡೋದಿಲ್ಲ ಗೈಸ್, ಫುಲ್ ಬ್ಯುಸಿ. ಟಾಟಾ ಟಾಟಾ ಬಾಬೆ, ಟಾಟಾ. ಇದು ನೋಡಿ, ಇದನ್ನು ತೊಟ್ಟೆ ಉಂಟಾಯ್ತಾ ಚೀಲ, ಅದಕ್ಕೆ ತುಂಬಿಸೋದು, ವಾಪಸ್ ರಾಶಿ ಹಾಕೋದು, ವಾಪಸ್ ತುಂಬಿಸೋದು, ಇದೇ ಕೆಲಸ ನಿನ್ನೆಯಿಂದ. ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಲ್ಲಿ ತನಕ ಕೀಪ್ ವಾಚಿಂಗ್, ಬಾಯ್. ಇದರ ಒಳಗೆ ಆಯ್ತಾ, ದಾರ ಸುತ್ತಿಗೆ ಇಲ್ಲಿಂದ ಅಲ್ಲಿಗೆ ಸುತ್ತಿದ್ರೆ ಆಯ್ತು. ಇದು ಬಾಬಿನ ಗೊತ್ತುಂಟೆ ಅದರ ಹಾಗೆ ಸಣ್ಣ ಮಿಷಿನಲ್ಲಿ ಇದ್ದಾಗೆ ಕುತ್ಕೊಳಿಸಿ ಮಾತ್ರ ಹೀಗೆ. ಇದು ಮೇಲೆ ಬರಬೇಕು, ಉಲ್ಟಾ ಆಗಬಾರ್ದು. ಹೀಗೆ ತಿರುಗಿಸಿ ಹೀಗೆ ಕೂತ್ಕೊಳಿಸಿದ ಇದು ಮೇಲೆ ಆಯ್ತಾ. ಕರೆಕ್ಟ್ ಕೂತ್ಕೊಳಿಸಿ ಮತ್ತೆ ಕೈಯಲ್ಲಿ ಹೀಗೆ ಕೂತ್ಕೊಳಿಸಿದ್ದು ಆಗ್ತದೆ. ಇಲ್ಲಾಂದರೆ ಹೀಗೆ ಇಟ್ಕೊಂಡು ಒತ್ತಿದ್ರು ಆಗ್ತದೆ, ಟಕ್ಕ ಕೂತ್ಕೊಳ್ತದೆ. ಖಾಲಿ ಇಟ್ಟು ಬಿಟ್ಟು ಮತ್ತೆ ಅದನ್ನು ಟಕ್ಕ ಒತ್ತಿದ್ರು ಆಗ್ತದೆ ಆಯಿತಾ. ಇಲ್ಲಿಗೆ ಇಲ್ಲಿಗೆ ಹೀಗೆ ಬಂದು ಹೀಗೆ ಇದು ಕರೆಕ್ಟ್ ಆಗಬೇಕು ದಾರ. ಇದನ್ನಷ್ಟು ಇಲ್ಲ ಪ್ಲೇಟ್ ಒಳಗೆ ಬಂದು ಹೀಗೆ ಬಂದು ಹೀಗೆ ಹೇಳ್ಕೊಳ್ಬೇಕು ದಾರವನ್ನು ಕರೆಕ್ಟ್ ಆಯಿತಾ. ಅದರ ನಂತರ ಇಲ್ಲಿಗೆ ಮತ್ತು ಇಲ್ಲೊಂದುಂಟು ಹೀಗೆ ಎರಡು ಹೀಗೆ ಇಲ್ಲೊಂದು ಕೆಳಗೆ ಇಲ್ಲೊಂದು ಅಡ್ಡಕ್ಕೆ ಇಲ್ಲೊಂದು ರಾಡ್ ಉಂಟು ನೋಡಿ ಈ ಸೈಡಿಗೆ ಇಲ್ಲಿ ಹೀಗೆ ಇಲ್ಲಿ ಅಷ್ಟೇ. ಓ ಸಿಂಗರ್ದವ ಒಯ್ಕೋ ಇಲ್ಲಿಗೆ ಮಿಷಿನ್ಗೆ ಒಂದು ಮೀಟ್ರ್ ಬೋಡಿತ್ತಲ್ಲ ನೋಡಿ ಗೈಸ್, ಅಷ್ಟು ಬೇಗ ಓಪನ್ ಮಾಡಿ ಆಯ್ತು ಅದನ್ನೆಲ್ಲ ಕೊಡಲೇ. ಆಯಿಲ್ ನಾನೇ ನೋಡ್ಲಿಲ್ಲ ಗೈಸ್, ಅಷ್ಟು ಬೇಗ. ಇದ್ರ ಜೊತೆಗೆ ಎಣ್ಣೆ ಅದು ಅದಕ್ಕೆ ಹಾಕದು ಇದಕ್ಕ ಬಿಡು. ಓ ದೇವಾ, ಕೊಡಿಲಿ ಮೇಲಿಡು ಹಾಕ್ಬೇಕು. ನೀ ಶಾಲೆ ಹೋಗಿ ಬಂದ್ಯಾ? ಊಟ ಮಾಡಿದಾ? ಪುಣ್ಯ ಗೈಸ್, ಮಳೆ ಇಲ್ಲ ನೋಡಿ. ಇವಾಗ ಫಿಟ್ ಮಾಡಿ ಆಯಿತು. ಇದು ಇನ್ನು ಸಂಜೆ ನೋಡಿ. ನೋಡಿ ಗೈಸ್, ಫೈನಲಿ ಮಿಷಿನ್ ತಗೊಬಂದೆ ಗೈಸ್. ಅವಸ್ಥೆ ಕಾರ್ಡ್ಸ್ ಮೇಲೆಲ್ಲ ನೀರು ಚೆಲ್ಲಿದ್ದು. ಯಾವುದನ್ನು ತಿರುಗಿಸುದಂತ ಹೇಳಿ ನೋಡ್ತಾ ಇದ್ದಾರೆ. ತಿರುಗಿಸ್ತಾ ಇದ್ದೆ ಇವಾಗ. ಸೊ ಗೈಸ್, ಇಲ್ಲಿ ನೋಡಿ ಪ್ಲೇಸ್ ತುಂಬ ಚೆನ್ನಾಗಿದೆ ಆಯಿತಾ, ಬಿಕಾಸ್ ಇಲ್ಲಿ ವಿಂಡೋ ಬೇರೆ ಇದೆ. ಸೊ ಗೈಸ್, ಫೈನಲಿ ಮೆಷಿನ್ ತಗೊಬಂದೆ ಆಯ್ತು. ಇವಾಗ 1:02 ಆಯಿತು. ಸೊ ಊಟ ಮಾಡಿ ಮತ್ತೆ ವಾಪಸ್ ಆಫೀಸಿಗೆ ಹೋಗ್ಬೇಕು. ಇವಾಗ ಸಂಜೆ ಬಂದು ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕು. ಹಾಗೆ
ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಕ್ಕಿನ. ಟೇಕ್ ಕೇರ್. ಬೈ ಬಾಯ್. ಬಾಯ್ ಬಾಯ್.